ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಇನ್ನೊಂದೆಡೆ ರಕ್ಷಿತಾ ಶೆಟ್ಟಿಯವರ ನಡೆ ಎಲ್ಲೋ ಒಂದು ಕಡೆ ವೀಕ್ಷಕರಿಗೆ ಅತಿರೇಕ ಎನಿಸಿದೆ. ಹೌದು, ಬಿಗ್ ಬಾಸ್ನಲ್ಲಿ ನಾಮಿನೇಷನ್ ಎನ್ನುವುದು ಸ್ಪರ್ಧಿಗಳ ಅಳಿವು ಉಳಿವಿನ ಪ್ರಶ್ನೆ. ಇದಕ್ಕೆ ಸ್ಪರ್ಧಿಗಳು ಎದುರಾಳಿಗಳ ಮೈನಸ್ ಪಾಯಿಂಟ್ ಇಟ್ಟುಕೊಂಡೋ ಅಥವಾ ಪ್ರತಿಸ್ಪರ್ಧಿಗೆ ಮನೆಯಲ್ಲಿರಲು ಯಾವ ಯೋಗ್ಯತೆ ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸಿ ನಾಮಿನೇಟ್ ಮಾಡಬೇಕು. ಆದರೆ ರಕ್ಷಿತಾ ಅವರು ತಾನು ಉಳಿಯುತ್ತೇನೆ ಎಂಬ ಓವರ್ ಕಾನ್ಫಿಡೆನ್ಸ್ ಏನೋ ಗೊತ್ತಿಲ್ಲ, ಅಥವಾ ಒಬ್ಬ ಸ್ಪರ್ಧಿಯಾಗಿ ಅವರ ಸ್ಟ್ಯಾಂಡ್ ತೆಗೊಳ್ಳೋದು ಬಿಟ್ಟು ಹೆಚ್ಚಾಗಿ ನಾಮಿನೇಷನ್ ಅಂದಾಗ ಸೂಕ್ತ ಕಾರಣ ಕೊಡಬೇಕು. ಆದರೆ ರಕ್ಷಿತಾ ಶೆಟ್ಟಿ ಇಲ್ಲಿ ಪದೇ ಪದೇ ಎಡವುತ್ತಿದ್ದಾರೆ. ನಿನ್ನೆಯ ನಾಮಿನೇಷನ್ನಲ್ಲಿ ರಕ್ಷಿತಾ ಅವರು ಮೊದಲು ಗಿಲ್ಲಿ ಅವರನ್ನು ನಾಮಿನೇಟ್ ಮಾಡ್ತಾರೆ. ರಕ್ಷಿತಾ ಅವರ ಕಾರಣ ಮಾಲು ಅವರು ಚೆನ್ನಾಗಿ ಆಡ್ತಾರೆ, ಅವರು ಸ್ಟ್ಯಾಂಡ್ ತೆಗೋತಾರೆ. ಆದರೆ ನೀವು ಕೂಡ ಸ್ಟ್ಯಾಂಡ್ ತೆಗೋತೀರಾ, ಆದರೆ ನಿಮ್ಮದು ಕಾಣಿಸುತ್ತೆ, ಅವರದು ಕಾಣಿಸಲ್ಲ. ಹಾಗಾದರೆ ರಕ್ಷಿತಾ ಅವರು ಇಲ್ಲಿ ಜಡ್ಜ್ಮೆಂಟ್ ಕೊಡ್ತಿದ್ದಾರಾ ಅಥವಾ ನಾಮಿನೇಟ್ ಮಾಡ್ತಿದ್ದಾರಾ ಅನ್ನೋದು ಕನ್ಫ್ಯೂಸ್ ಆಗಿದೆ. ಇದಕ್ಕೆ ಗಿಲ್ಲಿ ಅವರು ಪ್ರತಿಕ್ರಿಯಿಸಿ, ನಿನ್ನ ಬೆನ್ನ ಹಿಂದೆಯೇ 5-6 ಚೂರಿಗಳಿವೆ, ನೀನು ನಿನ್ನ ಆಟ ಆಡೋಕೆ ಬಂದಿದ್ದೀಯಾ ಅಲ್ಲ ಬೇರೆಯವರ ಆಟ ಆಡೋಕೆ ಬಂದಿದ್ದೀಯಾ ಅಂತ ಕೇಳ್ತಾರೆ. ಇದು ಒಂದು ಲೆಕ್ಕದಲ್ಲಿ ಈ ಪಾಯಿಂಟ್ ಕರೆಕ್ಟ್ ಆಗಿದೆ. ಯಾಕಂದರೆ ರಕ್ಷಿತಾ ಶೆಟ್ಟಿಯವರ ಸ್ಟ್ಯಾಂಡ್ ತೆಗೊಳ್ಳೋದು ಬಿಟ್ಟು ಬೇರೆಯವರಿಗೆ ಸಹಾಯ ಮಾಡಿ ಅವರ ಆಟವನ್ನು ಕಳೆದುಕೊಳ್ತಿದ್ದಾರೆ. ನಂತರ ಕಾವ್ಯ ಅವರನ್ನು ನಾಮಿನೇಟ್ ಮಾಡ್ತಾರೆ. ಅವರಿಗೆ ಕೊಟ್ಟ ಕಾರಣ ಬಹುಮಾನ ಬೇಕು, ಮನೆಯ ಕೆಲಸ ಬೇಕು. ಒಬ್ಬ ಮನುಷ್ಯ ಮನೆಗೆ ಗೌರವ ಕೊಟ್ಟಿಲ್ಲ ಅಂದರೆ ನಿಮ್ಮ ಟಾಸ್ಕ್ಗಳಲ್ಲಿ ವ್ಯಕ್ತಿತ್ವ ಆಗಲಿ ಎಲ್ಲ ವೇಸ್ಟ್. ಸ್ಟ್ರಾಟಜಿಯಿಂದ ಮನೆಯಲ್ಲಿ ಉಳಿದಿದ್ದೀರಾ, ಕೊನೆಗೆ ಅದೇ ಸ್ಟ್ರಾಟಜಿಯಿಂದ ಮನೆಗೆ ಹೋಗ್ತೀರಾ ಅಂತ ರಕ್ಷಿತಾ ಹೇಳ್ತಾರೆ. ಇದಕ್ಕೆ ಕಾವ್ಯ ಅವರು ಮರು ಪ್ರಶ್ನೆ ಹಾಕ್ತಾರೆ. ನನಗೆ ಕೊಟ್ಟ ಕೆಲಸವನ್ನು ನಾನು ಮಾಡಿದ್ದೀನೋ ಇಲ್ವೋ ಅಂತ ಕೇಳ್ತಾರೆ. ಆಗ ರಕ್ಷಿತಾ, ನಾನು ನಿಮ್ಮ ಕೆಲಸನೇ ನೋಡಿಲ್ಲ ಅಂತಾರೆ. ಕೆಲಸ ನೋಡದೆ ಕೆಲಸ ಮಾಡಿಲ್ಲ ಅನ್ನೋ ರಕ್ಷಿತಾ ಅವರ ರೀಸನ್ ತಪ್ಪು ಆದಂತಾಗಿದೆ. ಸ್ಟ್ರಾಟಜಿ ಬಗ್ಗೆ ಕೇಳಿದಾಗ ಜನರೇ ನಿಮಗೆ ಗೊತ್ತಿಲ್ವಾ, ಅದು ಸೀಕ್ರೆಟ್ ಇರಲಿ, ನಂತರ ಸ್ಟ್ರಾಟಜಿಯಿಂದನೇ ಹೋಗ್ತಾರೆ. ಇಲ್ಲಿ ಕೂಡ ರಕ್ಷಿತಾ ತಮ್ಮ ನಿಲುವನ್ನು ಸಮರ್ಥನೆ ಕೊಡದೆ ಎಡವಿದ್ರು. ಇದೇ ವೇಳೆ ಮಾಳು ಅವರಿಂದ ತೆಗೆದ ಚೂರಿ ಬಗ್ಗೆ ಮಾತನಾಡಿದ ಕಾವ್ಯ ಅವರು, ನಾನು ಮನೆಯಿಂದ ಹೋಗಲ್ಲ ಎಂಬ ಓವರ್ ಕಾನ್ಫಿಡೆನ್ಸ್ ಬೇಡ. ನೀನು ಇದೇ ರೀತಿ ಚೀಪ್ ಗಿಮಿಕ್ ಮಾಡಿದರೆ ನಿನ್ನ ಫ್ಯಾನ್ಸ್, ನಿನ್ನ ಜನನು ನಿನಗೆ ವೋಟ್ ಹಾಕಲ್ಲ ಎಂದಾಗ ರಕ್ಷಿತಾ ಅವರ ರೀಸನ್ ಯಾಕೋ ಶಾಕಿಂಗ್ ಅನಿಸ್ತು. ಆಯಿತು, ಪರವಾಗಿಲ್ಲ ಎಂದಿದ್ದಾರೆ. ಆರಂಭದಿಂದ ಇಲ್ಲಿಯವರೆಗೆ ರಕ್ಷಿತಾ ಅವರನ್ನು ಸಪೋರ್ಟ್ ಮಾಡಿರುವ ಫ್ಯಾನ್ಸ್ ಬಗ್ಗೆ ರಕ್ಷಿತಾ ಶೆಟ್ಟಿ ಮರೆಯುತ್ತಿದ್ದಾರಾ ಎನ್ನುವ ಆಶ್ಚರ್ಯ ನಿನ್ನೆಯ ಸಂಚಿಕೆಯಲ್ಲಿ ಮೂಡಿರುವುದಂತೂ ಸುಳ್ಳಲ್ಲ.